ಎಲ್ಲರಿಗೂ ನಮಸ್ಕಾರ. ಮಲ್ನಾಡ್ ವಿಚಾರಕ್ಕೆ ಸ್ವಾಗತ. ಕೇರಳದ ಕಾಸರಗೋಡಲ್ಲಿ ನಮಗೆ ಗೊತ್ತಿರೋ ಹಾಗೆ ತುಂಬಾ ಜನ ಕನ್ನಡದವರಿದ್ದಾರೆ. ಹಾಗೆ ನನಗೊಂದು ಕನ್ನಡದವ್ರ ಫ್ಯಾಮಿಲಿಯಿಂದ ಒಂದು ರಿಸೆಪ್ಷನ್ಗೆ ಆಹ್ವಾನ ಬಂದಿತ್ತು. ರಿಸೆಪ್ಷನ್ಗೋಸ್ಕರ ನಾವೆಲ್ಲ ಹೋಗಿದ್ವಿ. ಅಲ್ಲಿ ನಾನ್ ವೆಜ್ ಅಡಿಗೆ ಮಾಡಿಸಿದ್ರು ರಿಸೆಪ್ಷನ್ ಅಲ್ಲಿ. ಆ ರಿಸೆಪ್ಷನ್ ಅಲ್ಲಿ ಒಬ್ರು ಭಟ್ರು, ಒಂದು ಅಜ್ಜ, ಅವರು ಕಬಾಬ್ ಮಾಡ್ತಾ ಇದ್ರು. ಅದನ್ನ ಒಂದ್ಸಲಿ ನೋಡುವ ಅಂತ ಹತ್ರ ಹೋಗಿದಾಗ ಒಂದು ಮರದ ಒಲೆಯಲ್ಲಿ ದೊಡ್ಡನೇ ಪಾತ್ರೆ ಹಿಡ್ಕೊಂಡು ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ, ಅಂದ್ರೆ ಮದುವೆ ರಿಸೆಪ್ಷನ್ ಅಂದ್ರೆ ಏನ್ ಕಮ್ಮಿ ಜನ ಅಂತೂ ಬರಲ್ಲ, ತುಂಬಾ ಜನ ಇರೋದ್ ಕಾರಣಕ್ಕೆ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡ್ತಾ ಇದ್ರು. ಅವರು ಮಾಡ್ತಿದ್ದ ವಿಧಾನ ನೋಡಿ ನಾನ್ ವೆಜ್ ಪ್ರಿಯರಾದ ನಮಗೆಲ್ಲ ತುಂಬಾನೇ ಖುಷಿ ಆಯ್ತು. ಹಾಗೆ ಮಾಡ್ತಿರ್ಬೇಕಾದ್ರೆ ಗ್ಯಾಪ್ ಅಲ್ಲಿ ಹೋಗಿ ಒಂದೊಂದು ಪೀಸ್ ತಕೊಂಡು ತಿಂದು ನೋಡಿದ್ವಿ. ತುಂಬಾನೇ ಚೆನ್ನಾಗಿತ್ತು. ಕಾಸರಗೋಡಿನ ಸುತ್ತಮುತ್ತ ಯಾವುದೇ ರಿಸೆಪ್ಷನ್ ಆದ್ರೂ ಮ್ಯಾಕ್ಸಿಮಮ್ ನಾನ್ ವೆಜ್ ಅಡಿಗೆನೆ ಮಾಡಿಸ್ತಾರಂತೆ. ಕಾರಣ ಏನಂದ್ರೆ ಜಾಸ್ತಿ ಮುಸ್ಲಿಂ ಪಾಪ್ಯುಲೇಷನ್ ಇರೋ ಜಿಲ್ಲೆ ಆಗಿರೋದ್ರಿಂದ ಎಲ್ಲಾ ಸ್ನೇಹಿತರಿಗೂ ಅವ್ರ ಫ್ಯಾಮಿಲಿಗೂ ಕರೆದ್ಬಿಟ್ಟು ಊಟ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ಇರಬಹುದು. ಬೇರೆ ಏನಿಲ್ಲ. ಸದ್ಯಕ್ಕೆ ನಾನು ನಮ್ಮ ಬಟ್ಟ ಇಬ್ರೆ